ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಎಗ್ ಬೋಂಡ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಎಗ್ ಬೋಂಡ. ನೀವು ಸಾಮಾನ್ಯವಾಗಿ ಎಗ್ನ ಬೇಯಿಸ್ಕೊಂಡು ತಿಂದಿರ್ತೀರ, ಇಲ್ಲ ಆಮ್ಲೆಟ್ ಮಾಡ್ಕೊಂಡು ತಿಂದಿರ್ತೀರ, ಇಲ್ಲ ಬುರ್ಜಿ ಮಾಡ್ಕೊಂಡು ತಿಂದಿರ್ತೀರ. ಒಂದು ಸರಿ ಏನಾದರೂ ನೀವು ಈ ಥರ ಬೋಂಡ ಮಾಡ್ಕೊಳ್ಳಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ. ನೀವು ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ ಆಗುತ್ತೆ. ಕಾರ್ನ್ಫ್ಲೋರ್ ಆದಮೇಲೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಓಂಕಾಳು ಹಾಕ್ಕೊತಾ ಇದ್ದೀನಿ. ಓಂಕಾಳು ಅಂದರೆ ಅಜ್ವಾನ್ ಅಂತಾರಲ್ಲ, ಅದನ್ನು ನೀಟಾಗಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಈ ಬೋಂಡಾಗೆ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಬೇಕಿಂಗ್ ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಜ್ಜಿ ಬೋಂಡಾಗೆಲ್ಲ ಹಾಕೋದ್ರಿಂದ ಇದಕ್ಕೂ ಸಹ ಹಾಕ್ಕೋಬೋದು. ಯಾಕಂದರೆ ನಾವಿಲ್ಲಿ ಮೊದಲಿಗೆನೇ ಕಾರ್ನ್ಫ್ಲವರ್ ಬಳಸಿರ್ತೀವಿ, ಅದನ್ನು ಹಾಕಿದರೂ ಸಹ ಗರಿ ಗರಿಯಾಗೆ ಬರುತ್ತೆ ಈ ಬೋಂಡ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಅದಾದ ನಂತರ ನೀಟಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ನಾವೆಲ್ಲ ಒಂದೇ ಸರಿ ನೀರು ಹಾಕ್ಕೊಂಡ್ಬಿಟ್ರೆ ತುಂಬಾ ನೀರಾಗಿಬಿಡುತ್ತೆ, ನಮಗೆ ಬೋಂಡ ಆವಾಗ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ನಮಗೆ ಈ ಹಿಟ್ಟು ಯಾವ ಥರ ಇರಬೇಕು ಅಂದರೆ, ಈ ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ಸಾಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಮೊಟ್ಟೆ ಹಾಕಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮೊಟ್ಟೆಗೆ ನೀಟಾಗಿ ಹಿಟ್ಟು ಇಟ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮಿರ್ಚಿ ಬಜ್ಜಿಗಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀಟಾಗಿ ಬೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈ ಎಗ್ ಬೋಂಡ ಮಾತ್ರ. ಈ ಥರ ಕಲಿಸ್ಕೊಂಡ್ಮೇಲೆ ಇದು ಹಿಟ್ಟು ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ. ನಾನಿಲ್ಲಿ 4 ಮೊಟ್ಟೆನ ಮೊದಲಿಗೆ ಬೇಯಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಒಂದು ಪೂರ್ತಿಯಾಗಿರುವಂತಹ ಮೊಟ್ಟೆನ ತೊಗೋಬೋದು. ನಾನಿಲ್ಲಿ 2 ಭಾಗ ಮಾಡ್ಕೊತೀನಿ, ಯಾಕಂದರೆ ನಾನು ಬಾಣಲಿ ಚಿಕ್ಕದಲ್ಲಿ ಕರಿತಾ ಇರೋದ್ರಿಂದ 2 ಭಾಗಗಳಾಗಿ ಮಾಡ್ಕೊತೀನಿ. ಹಾಗೆ ನಮಗೆ ನೀಟಾಗಿ ಡೀಪ್ ಫ್ರೈ ಆಗುತ್ತೆ. ಈ ಔಟ್ಸೈಡೆಲ್ಲ ಒಂದು ಪೂರ್ತಿ ಮೊಟ್ಟೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ತಾರೆ, ಯಾಕಂದರೆ ಅಲ್ಲೆಲ್ಲ ದೊಡ್ಡ ಬಾಣಲಿ ಇರುತ್ತೆ, ಅದು ನೀಟಾಗಿ ಫ್ರೈ ಆಗುತ್ತೆ. ಮನೆಯಲ್ಲಾದರೆ ಚಿಕ್ಕ ಬಾಣಲಿ ಇರೋದ್ರಿಂದ ನೀವು 2 ಭಾಗ ಮಾಡ್ಕೋಬಹುದು. ನಾನಿಲ್ಲಿ ಅದೇ ಥರನೇ 2 ಭಾಗ ಮಾಡಿಕೊಂಡು ಈ ಮೊಟ್ಟೆ ಬೋಂಡನ ಮಾಡ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಬೋಂಡ ಮಾತ್ರ. ನೋಡಿ, ನಾನಿಲ್ಲಿ ಎಲ್ಲ ಮೊಟ್ಟೆನೂ ಈ ಥರ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ಇಲ್ಲಿ ಒಟ್ಟಾರೆ 8 ಬೋಂಡ ಮಾಡ್ಕೋಬಹುದು ನಾವು ಆರಾಮಾಗಿ. ನಾನು ಇದನ್ನು ಮಾಡೋಷ್ಟರಲ್ಲೇ ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಇಲ್ಲಿ ಬಿಸಿಯಾಗಿದೆ. ಇವಾಗ ಬೋಂಡನ ಎಣ್ಣೆಲಿ ಬಿಟ್ಕೊಂಡ್ಬಿಡೋಣ. ನಾನು ಕಟ್ ಮಾಡ್ಕೊಂಡಿರೋವಂತಹ ಬೋಂಡನ ಎಣ್ಣೆಲಿ ಅದ್ಬಿಟ್ಟು ನೀಟಾಗಿ ಅದಕ್ಕೆ ಹಿಟ್ಟು ಅಪ್ಲೈ ಆಗಬೇಕು. ಆ ಥರ ನಾವು ನೀಟಾಗಿ ಅದನ್ನು ಡಿಪ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಒಂದೊಂದಾಗಿ ಇಲ್ಲಿ ಬಾಣಲಿಗೆ ಹಾಕೋಬೇಕಾಗುತ್ತೆ. ನಾನು 2 ಹಾಕ್ಕೊತೀನಿ ಅಷ್ಟೇ, ಯಾಕಂದರೆ ಚಿಕ್ಕದಾಗಿರೋದ್ರಿಂದ ನಮಗೆ ಡೀಪ್ ಫ್ರೈ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸರಿಗೆ 2 ಬೋಂಡನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವೇನಾದರೂ ದೊಡ್ಡ ಬಾಣಲಿ ತೊಗೊಂಡ್ರೆ ಆರಾಮಾಗಿ ಒಂದು ಸಾರಿಗೆ 4 ಬೋಂಡನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿರೋದ್ರಿಂದ 2 ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ನಾವು ಮಿರ್ಚಿ ಬಜ್ಜಿ ಯಾವ ಥರ ಡೀಪ್ ಫ್ರೈ ಮಾಡ್ಕೊತೀವಿ ಅದೇ ಥರನೇ 2 ಸೈಡು ನೀಟಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಈ ಒಳಗಡೆ ಮಾತ್ರ ಮೊಟ್ಟೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಈ ಯೆಲ್ಲೋ ಕಲರ್ ಇರುತ್ತಲ್ವ, ಅದು ಕಡಲೆ ಹಿಟ್ಟು ಜೊತೆಗೆ ಬೆರೆತು ಸೇಮ್ ಕಡಲೆ ಹಿಟ್ಟು ಥರನೇ ಆಗಿರುತ್ತೆ. ಇದು ಒಂದು ಸೈಡು ನೀಟಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿ ಹಾಕ್ಕೊಂಡು 2 ಸೈಡು ಸಹ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ನೋಡಿ, ಎಗ್ ಬೋಂಡ ರೆಡಿ ಆಯಿತು. ಇದನ್ನು ಹೀಗೇನೂ ಸಹ ತಿನ್ಬೋದು. ನಾವು ಆಚೆ ಕಡೆ ಎಲ್ಲ ಕೊಡ್ತಾರೆ ನೋಡಿ, ಈ ಕ್ಯಾರೆಟು ಆಮೇಲೆ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದೇ ಥರ ನಾವು ಮನೇಲಿನೂ ಸಹ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಈ ಥರ ಮಾಡಿದರೆ. ಹಾಗೆ ಯಾರಾದರೂ ಕಿಟ್ಟಿ ಪಾರ್ಟಿ ಮಾಡೋರಿಗೆ ತುಂಬಾ ಲೈಕ್ ಆಗುತ್ತೆ ಈ ಎಗ್ ಬೋಂಡ ಮಾತ್ರ. ನಾನಿಲ್ಲಿ ಮತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ತುರಿದಿರುವಂತಹ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. 1 ಕ್ಯಾರೆಟ್ ಆದರೆ ಸಾಕಾಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಚಿಕ್ಕ ಗಾತ್ರದ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾವಿಲ್ಲಿ ಬಜ್ಜಿ ಬೋಂಡಾಗೂ ಸಹ ಉಪ್ಪು ಖಾರ ಬಳಸಿರ್ತೀವಿ. ಇವಾಗ ಮೇಲ್ಗಡೆ ನಾವು ತರಕಾರಿಗೂ ಸಹ ಹಾಕೊಂಡ್ರೆ ತುಂಬಾ ಉಪ್ಪಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಮೊದಲಿಗೆ ಏನು ಕರೆದಿಟ್ಕೊಂಡಿದ್ನಲ್ಲ ಎಗ್ ಬೋಂಡನ, ಅದನ್ನು ತಗೊಂಡು ಮಧ್ಯದಲ್ಲಿ ಸೀಳು ಮಾಡ್ಕೊತಾ ಇದ್ದೀನಿ. ಅಂದರೆ 2 ಭಾಗಗಳು ಮಾಡ್ಕೊತಾ ಇಲ್ಲ, ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಇದು ಏನು ಮಾಡ್ಕೊಂಡಿದ್ದೀವಲ್ಲ ಫಿಲ್ಲಿಂಗು, ಅದರೊಳಗಡೆ ನೀಟಾಗಿ ಫಿಲ್ ಆಗಬೇಕು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ
ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರನೇ ಮಾಡ್ಕೊಳ್ಳಿ. ಅಂದರೆ ನಮಗೆ ನೀಟಾಗಿ ಫಿಲ್ಲಿಂಗ್ ಕರೆಕ್ಟಾಗಿ ಬೋಂಡದೊಳಗಡೆ ಕೂತ್ಕೊಳ್ಳುತ್ತೆ. ನಾವು 2 ಭಾಗ ಮಾಡಿಬಿಟ್ಟು ಫಿಲ್ಲಿಂಗ್ನ ಹಾಕ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾವು ಬಜ್ಜಿ ತಿನ್ನುವಾಗ ಅಷ್ಟೊಂದು ಕರೆಕ್ಟಾಗಿ ನಮಗೆ ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸುಮ್ಮನೆ ನೋಡಿಬಿಟ್ಟು ಬಿಡೋಕ್ಕೆ ಹೋಗಬೇಡಿ. ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ವ್ಯೂಸ್ ಮಾತ್ರ ಬರುತ್ತೆ, ಸಬ್ಸ್ಕ್ರೈಬರ್ಸು ಹಾಗೆ ಲೈಕ್ಸು ಏನು ಬರ್ತಾಯಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ನನಗೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇದೇ ಪ್ಲೇಟಲ್ಲೇ ಸರ್ವ್ ಮಾಡ್ತಾಯಿರೋದ್ರಿಂದ ಕಟ್ ಮಾಡ್ಕೊಂಡಿರೋ ಅಂತಹ ಮೊಟ್ಟೆಗಳನ್ನೆಲ್ಲ ಈ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾವೇನು ಉಪ್ಪು ಹಾಗೆ ಚಾಟ್ ಮಸಾಲ ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿದ್ವಲ್ಲ, ಅದು ಇನ್ನೊಂದು ಸ್ವಲ್ಪ ಇತ್ತು. ಅದನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ತಿನ್ನುವಾಗ ಟಾಂಗಿ ಫ್ಲೇವರ್ ಸಿಗುತ್ತೆ. ಅದಕ್ಕೋಸ್ಕರ ಅದಾದ ನಂತರ ನಾವೇನು ಕ್ಯಾರೆಟ್ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ಒಂದೊಂದು ಎಗ್ ಬೋಂಡಾಗೂ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಈ ಥರ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಬೋಂಡಾಗೂ ಫಿಲ್ ಮಾಡ್ಕೊಂಡಾದ್ಮೇಲೆ ಇನ್ನು ಮಿಕ್ಕಿರೋವಂಥದ್ದನ್ನ ಅಲ್ಲೇ ತಟ್ಟೆಯಲ್ಲಿ ಸೈಡಿಗೆ ಪೂರ್ತಿಯಾಗಿ ಗಾರ್ನಿಷಿಗೆ ಅಂತ ನೀವು ಬಳಸ್ಕೋಬಹುದು. ಇಲ್ಲ ಏನಾದರೂ ಬೇರೆ ಯಾವುದಾದ್ರೂ ಚಾಟಿಗೆ ಅದಕ್ಕೆ ಏನಾದರೂ ಬಳಸ್ಕೋಬೋದು. ಇಲ್ಲ ಊಟ ಮಾಡುವಾಗ ಸೈಡ್ ಡಿಶ್ ಆಗು ನೀವು ಉಳಿದಿರೋಂತಹ ಕ್ಯಾರೆಟ್ ಮಿಕ್ಸ್ಚರ್ನ ತಿನ್ಬೋದು. ಅದಾದ ನಂತರ ಒಂದು ಇನ್ನೊಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆ, ಅದನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸ್ಪ್ರಿಂಕಲ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಲೆಮನ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟ್ ಕೊಡೋದು ಈ ಎಗ್ ಬೋಂಡ ಮಾತ್ರ. ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಮನ್ನ ಹಾಕ್ಕೋಬೋದು. ಇಲ್ಲಿ ಹುಳಿ ಜಾಸ್ತಿ ತಿಂತೀವಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿಂತೀವಂದರೆ ಕಡಿಮೆ ಹಾಕ್ಕೊಳ್ಳಿ. ನಮ್ಮನ್ನೆಲ್ಲ ಹುಳಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೋಡಿ ರೆಡಿಯಾಗಿದೆ ಎಗ್ ಬೋಂಡ ರೆಸಿಪಿ. ಸೂಪರ್ ಟೇಸ್ಟಿಯಾಗಿರೋಂತಹ ಎಗ್ ಬೋಂಡ ರೆಸಿಪಿನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ದರೆ ನಾನು ಮಾಡಿರೋಂತಹ ಈ ಎಗ್ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.